ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ಆಗಸ್ಟ್ 2ರಿಂದ 8ನೇ ತಾರೀಕು ತನಕ ವಾರ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಮಗೆ ವಾರ ಭವಿಷ್ಯದಲ್ಲಿ ತಿಳ್ಕೊಳ್ಳೋಕ್ಕೂ ಮುಂಚೆ ಗ್ರಹಗತಿಗಳ ಗೋಚಾರ, ಸೊ ಯಾವ ಪರಿಸರ ಯಾವ ರಾಶಿಯಲ್ಲಿ ಗೋಚರಿಸ್ತಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಉಚ್ಚ ಸ್ಥಿತಿಯಲ್ಲಿ ಸೂರ್ಯನೊಂದಿಗೆ ಕರ್ಕ ರಾಶಿಯಲ್ಲಿದೆ, ಅಂದರೆ ಪ್ರಬಲವಾಗಿದೆ. ಗುರುವಿನ ದೃಷ್ಟಿ ಶನೈಶ್ಚರನ ಮೇಲೆ ಬಿದ್ದಿದೆ. ಶನೈಶ್ಚರನು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನ ಚಂದ್ರ ತಗೊಂಡ್ರೆ ನಮಗೆ ಮೇಷ ಮತ್ತು ವೃಷಭ ರಾಶಿಯಲ್ಲಿ ಈ ವಾರ ಸಂಚರಿಸುತ್ತೆ. ಹಾಗೆ ನೋಡಿ, ಬುಧ ಸ್ವಸ್ಥಾನ ಮಿಥುನ ರಾಶಿಯಲ್ಲಿ, ಬುಧ ಸ್ವಸ್ಥಾನ ಜೊತೆಗೆ ಕುಜಿನೊಂದಿಗೆ ಸೇರ್ಕೊಂಡಿದೆ. ಹಾಗೆ ನಮಗೆ ಕೇತು ಅಗ್ನಿತತ್ವವಾಗಿ ಸಿಂಹ ರಾಶಿಯಲ್ಲಿ, ಅಂದರೆ ಪರಿಸರ ಅಗ್ನಿತತ್ವನೇ ಆಗಿರೋದ್ರಿಂದ ಧರ್ಮವಾಗಿದೆ ಕೇತು. ಹಾಗೆ ನಮಗೆ ಶುಕ್ರನಲ್ಲಿ ಇಲ್ಲಿ ಬಲ ಕಡಿಮೆ ಕನ್ಯಾ ರಾಶಿಯಲ್ಲಿ, ಆದರೂ ಕೂಡ ಸ್ನೇಹಿತಂದೇ ಮನೆ ಆಗಿರೋದ್ರಿಂದ ಈಗ ಅಲ್ಲಿ ಬಲ ಕಡಿಮೆ. ಯಾಕೆ ಅಂದರೆ ಬುಧ ಇಲ್ಲಿ ಲೆಕ್ಕಾಚಾರ ಆಗುತ್ತೆ. ಶುಕ್ರನಿಗೆ ಲಕ್ಸುರಿ, ಅಂದರೆ ಆರಾಮಾಗಿ ಖರ್ಚು ಮಾಡೋಕ್ಕೆ ಇಷ್ಟ. ಬಟ್ ಇಲ್ಲಿ ಲೆಕ್ಕಾಚಾರ ಆಗ್ತಾ ಇರೋದ್ರಿಂದ ಅಲ್ಲಿ ಬಲ ಕಡಿಮೆ ಶುಕ್ರಂದು, ಆದರೂ ಕೂಡ ನಿಮಗೆ ಶುಕ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನು ರಾಹು ಕುಂಭ ರಾಶಿಯಲ್ಲಿ ಸಂಚಾರ. ಸೊ ಇದು ನಮ್ಮ ಗ್ರಹಗಳು ಈ ವಾರದಲ್ಲಿ ಗೋಚರಿಸುವಂತ ಸ್ಥಿತಿಯಾಗಿದೆ. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ, 12ರಲ್ಲಿ ಗುರು ಸೂರ್ಯರು. ನಿಮ್ಮ ರಾಶಿಯಾಧಿಪತಿನೇ 12ಕ್ಕೆ ಹೋದಾಗ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒತ್ತಡ ಬರುತ್ತೆ. ಯಾಕಂದ್ರೆ 12ನೇ ಮನೆಯಿಂದ ಶನಿಶ್ಚರ ಕನೆಕ್ಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಒತ್ತಡ, ಕೆಲಸ ಕಾರ್ಯಗಳು ನಿಧಾನ ಆಗೋದು. ಹಾಗಾಗಿ ನಮಗೆ ಮೇಲಧಿಕಾರಿಯಿಂದ ಒತ್ತಡಗಳು ಅಥವಾ ತಂದೆಯಿಂದ ವಾದ ವಿವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು. ಇದಕ್ಕೋಸ್ಕರ ನಾವು ಇಲ್ಲಿ ಸೂರ್ಯ, ಗುರು ಮತ್ತು ಶನೈಶ್ಚರನಿಗೆ ಪರಿಹಾರ ಬೇಕಾಗುತ್ತೆ. ಅಷ್ಟಮದಲ್ಲಿ ಶನೈಶ್ಚರ ಇರೋದ್ರಿಂದ ಅದಕ್ಕೆ ರಾಮಬಾಣವಾಗಿ ಕೆಲಸ ಮಾಡೋದು ರಾಮರಕ್ಷಾ ಸ್ತೋತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ಹೇಳ್ಕೊಳ್ಳಿ. ಸೂರ್ಯ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಸೂರ್ಯ ಉದಯಕ್ಕೆ ಎದ್ದೊಳೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದು, ಅಥವಾ ನೀವು ಬ್ರಿಸ್ಕ್ ವಾಕ್ ಮಾಡೋದಾಗಲಿ ಅಥವಾ ಸೂರ್ಯ ನಮಸ್ಕಾರಗಳು ಮಾಡೋದಾಗಲಿ. ಸೊ ಸೂರ್ಯನ ಎಳೆಯ ಬಿಸಿಲು ನಿಮ್ಮ ಮೇಲೆ ಬೀಳ್ತಾ ಇದ್ರೆ ಅವಾಗ ನಿಮಗೆ ಇದರಿಂದ ಸೂರ್ಯ ಪರಿಹಾರ ಆಗುತ್ತೆ. ಹಾಗೆ ಗುರುಗೋಸ್ಕರ ಹಳದಿ ವಸ್ತ್ರಗಳನ್ನು ದಾನ ಕೊಡಿ. ಹಳದಿನ ಅಡುಗೆಯಲ್ಲಿ ಯೂಸ್ ಮಾಡಿ. ಗುರು ಸಮಾನವರಿಗೆ ಏನಾದರೂ ಒಂದು ಕೈಯಲ್ಲಾಗಿ ಸಹಾಯ ಮಾಡಿ. ಅದು ನಿಮಗೆ ಗುರು ಪರಿಹಾರ ಆಗುತ್ತೆ. ನೋಡಿ, ನಿಮಗೆ ನಿಮ್ಮ ರಾಶಿಯಲ್ಲಿಯೇ ಕೇತು ಇರೋದ್ರಿಂದ ಸ್ವಲ್ಪ ನಿಧಾನ, ಅಂದರೆ ಬರೋ ಹಣಕಾಸು ನಿಧಾನ, ವೈರಾಗ್ಯ ಸ್ವಲ್ಪ ಕಾಡುತ್ತೆ. ಮತ್ತೆ ನಿಮ್ಮದು ಮಾತು ನೇರ ನುಡಿ ಅಂತ, ಸಿಂಹರಾಶಿಯವರದು ಫೈರ್ ಎಲಿಮೆಂಟ್ ಆಗಿರೋದ್ರೆ ಅಗ್ನಿತತ್ವ ಆಗಿರೋದ್ರಿಂದ ನೇರ ನುಡಿಯಾಗಿ ಮಾತಾಡ್ತಾ ಇರ್ತೀರಾ. ಸೊ ಹಾಗಾಗಿ ಈಗ ಅಷ್ಟಮ ಶನಿ ಅದೇ ನಮಗೆ ನೋಡಿ, ಇಷ್ಟು ದಿವಸ ಯಾರು ಆ ಕ್ವಾಲಿಟಿ ಮೆಚ್ಚಿಸ್ತಾ ಇರ್ತಾರೋ, ಇಷ್ಟು ದಿವಸ ನಿಮ್ಮ ಜನಗಳು ಸಿಂಹರಾಶಿಯವರು ಎಲ್ಲ ಈಗ ಅವರು ನೇರ ನುಡಿ, ನಿಷ್ಠೆ ಚೆನ್ನಾಗಿದೆ, ಡಿಸಿಪ್ಲಿನ್ ಚೆನ್ನಾಗಿದೆ ಅಂತಿದ್ರು. ಅದನ್ನೇ ಈಗ ನೆಗೆಟಿವ್ ಆಗಿ ಹೇಳಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾವು ಈ ಅಷ್ಟಮ ಶನಿ ಪ್ರಭಾವ ಅನ್ನೋದು. ಇದಕ್ಕೆ ಸಿಂಪಲ್ ರೆಮಿಡಿ, ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗೋದು. ಅಂದರೆ ಸ್ವಲ್ಪ ಸಮಯದ ನೋಡಿಕೊಂಡು ನೀವು ಕೂಡ ಗುಣಲಕ್ಷಣಗಳನ್ನ ಒಂದು 5% ಕಡಿಮೆ ಮಾಡ್ಕೊಳ್ಳೋದು ಈಗ ಸಮಯಕ್ಕೆ ತಕ್ಕಂಗೆ. ಆಮೇಲೆ ಮತ್ತೆ ನೀವು ನಿಮ್ಮ ಹುಟ್ಟುಗುಣನೇ, ಅಂದರೆ ನಿಮ್ಮ ಲೀಡರ್ಶಿಪ್ ವಾಪಸ್ ಬಂದೇ ಬರುತ್ತೆ. ಇದು ಟೆಂಪ್ರವರಿ ಪೀರಿಯಡ್ ಅಷ್ಟಮ ಶನಿ ಪ್ರಭಾವ. ಬಟ್ ವಕ್ರೀಯ ಶನಿ ಆಗಿರೋದ್ರಿಂದ ಅಂಥ ನೆಗೆಟಿವ್ ಇರೋಲ್ಲ. ಗುರುವಿನ ದೃಷ್ಟಿನೂ ಬೀಳ್ತಿದೆ. ಬಟ್ ಇದಕ್ಕೆ ಗುರು ಮತ್ತು ಸೂರ್ಯ ಶನೈಶ್ಚರನದು ಪರಿಹಾರ ಬೇಕಾಗುತ್ತೆ. ನಂತರ ಚಂದ್ರ ಸಂಚಾರ ನೋಡಿ, ಭಾಗ್ಯ ಮತ್ತು 10ನೇ ಮನೆ ಸಂಚಾರ ಆಗ್ತಿರೋದ್ರಿಂದ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಸ್ವಲ್ಪ ಒತ್ತಡಗಳಿರುತ್ತೆ. ವಾರಾಂತ್ಯದಲ್ಲಿ ಚೆನ್ನಾಗಿದೆ. ಹಾಗೆ 11ನೇ ಮನೆ ಬುಧ ಮತ್ತೆ ಕುಜ, ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಅಣ್ತಮ್ಮಂದ್ರ ಸಹಾಯ. ಇಲ್ಲಿ ಎಷ್ಟೇ ಕಷ್ಟ ಇದ್ರೂ ಸಪೋರ್ಟಿಂಗ್ಗೆ ಅಲ್ಲಿ ಕುಜ ಬುಧ ಇದೆ. 2ನೇ ಮನೆ ಅಧಿಪತಿ 11ರಲ್ಲಿದೆ. ಮತ್ತೆ ನಿಮಗೆ ಭಾಗ್ಯಾಧಿಪತಿನೇ 11ನೇ ಮನೆ ಬಂದಿದೆ. ಹಾಗಾಗಿ ಕುಜಂದು ಬಲ ಚೆನ್ನಾಗಿದೆ, ಬುಧಂದು ಬಲ ಚೆನ್ನಾಗಿದೆ. ಸೊ ಅದರಿಂದ ನಿಮಗೆ ಅಂತ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಶನೈಶ್ಚರನಿಗೆ ಮತ್ತು ಗುರು ಪರಿಹಾರ ಮಾಡಿಕೊಂಡ್ರೆ ಈ ವಾರ ಶುಭ ಫಲವಾಗಿರುತ್ತೆ, ಒಳ್ಳೆಯದಾಗಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ಸಂಚಾರ, ಭಾಗ್ಯಾಧಿಪತಿ ಮತ್ತು ಧನಾಧಿಪತಿ ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡ್ತಾ ಇದ್ದಾಗ ಸ್ವಲ್ಪ ಹಣಕಾಸಿನ ಬಗ್ಗೆ ಪ್ಲಾನಿಂಗ್ ಇರಬೇಕು. ಇಲ್ಲ ದುಡ್ಡು ಅನ್ನೆಸೆಸರಿಯಾಗಿ ಖರ್ಚಾಗುತ್ತೆ, ಅಂದರೆ ಅನ್ಪ್ಲಾನ್ಡ್ ಖರ್ಚಾಗಕ್ಕೆ ಶುರುವಾಗುತ್ತೆ. ಈಗ ನೋಡಿ, ಕನ್ಯಾ ರಾಶಿಯಲ್ಲಿ ಬುಧಾಧಿಪತಿ ಕರ್ಮಸ್ಥಾನದಲ್ಲಿದೆ. ಅದು ಪ್ಲಾನಿಂಗ್ ಚೆನ್ನಾಗಿ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ಇಲ್ಲಿ ಶುಕ್ರ ಅನ್ನೆಸೆಸರಿ ಖರ್ಚು ಮಾಡಿಸ್ತಾ ಇರುತ್ತೆ. ಹಾಗಾಗಿ ಶುಕ್ರನಿಗೆ ಪರಿಹಾರ ಬೇಕು. ಶುಕ್ರಗೋಸ್ಕರ ದುರ್ಗಾ ಆರಾಧನೆ ಮಾಡೋದಾಗಲಿ, ಲಕ್ಷ್ಮೀ ಆರಾಧನೆ ಮಾಡೋದಾಗಲಿ, ಅಥವಾ ಬಾಗಿನ ಅಂದರೆ ಅಲಂಕಾರಿಕ ವಸ್ತುಗಳನ್ನು ಹೆಣ್ಮಕ್ಳು ಕೊಡೋದಾಗಲಿ, ಇದೆಲ್ಲ ನಮಗೆ ಶುಕ್ರದ ಪರಿಹಾರ ಆಗುತ್ತೆ. ಒಂದು ಚಿಟಿಕೆ ಸಕ್ಕರೆನ ಗೇಟಿಂದ ಆಚೆ ಇರುವೆಗಳಿಗೆ ಹಾಕಿ, ಸೊ ಅದು ಕೂಡ ಶುಕ್ರ ಪರಿಹಾರ ಆಗುತ್ತೆ.
ಯಾವ್ದಾನ ಹಾಲಿಂದ ಮಾಡಿರುವಂಥ ಸ್ವೀಟ್ಗಳನ್ನ ನೀವು ದಾನ ಕೊಡೋದ್ರಿಂದ ಕೂಡ ಶುಕ್ರಿಗೆ ಪರಿಹಾರ ಆಗುತ್ತೆ. ಅದೇ ಥರನೇ ನಮಗೆ ಇವಾಗ ಅಷ್ಟಮದಲ್ಲಿ ಚಂದ್ರ ಸಂಚಾರ ಮತ್ತು ಭಾಗ್ಯದಲ್ಲಿ ಸಂಚಾರ, ವಾರದ ಮೊದಲನೇ 3 ದಿವಸ ನಿಮಗೆ ಒಳ್ಳೆ ಕನೆಕ್ಷನ್ಸು, ಒಳ್ಳೆ ಕೆಲಸ ಸಿಗುತ್ತೆ. ಯಾಕಂದರೆ 11ನೇ ಮನೆ ಅಧಿಪತಿ, ಆಕಸ್ಮಿಕ ಲಾಭಗಳು, ಆಕಸ್ಮಿಕ ಕನೆಕ್ಷನ್ಸು, ಅಂದರೆ ಸಮಾಜದಲ್ಲಿ ಭೇಟಿಯಾಗುವಂಥ ಜನಗಳು ಒಳ್ಳೆ ಜನ ಕನೆಕ್ಟ್ ಆಗ್ತದೆ ನಿಮಗೆ. ಮತ್ತು ಭಾಗ್ಯಕ್ಕೆ ಹೋದಾಗ ಮಾತ್ರ ಚಂದ್ರ ನಮ್ಗೆ ಸ್ವಲ್ಪ ನಿಧಾನ ಅನಿಸುತ್ತೆ. ಬಟ್ ಆದರೂ ಕೂಡ ನಿಮಗೆ ಕರ್ಮಸ್ಥಾನದಲ್ಲಿ ಬುಧ ಕುಜರು ಲಾಭ ತಂದುಕೊಡುತ್ತೆ. ಅಧಿಕಾರ, ಹೊಸ ಕೆಲಸ ಹುಡುಕ್ತದೆ, ಹೊಸ ಕೆಲಸ. ಸೂರ್ಯ ಮತ್ತು ಗುರು ಸೇರಿದೆ, ಶನೈಶ್ಚರನ ಮೇಲೆ ದೃಷ್ಟಿ ಬಿದ್ದಿದೆ. ಇದು ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮ ಶುಭ ಫಲ ತಂದುಕೊಡುತ್ತೆ. ಹಾಗೆ ವಧುವರ ಅನ್ವೇಷಣೆಗೆ ಖಂಡಿತ ಈಗ ನಿಮಗೆ ಟೈಮ್ ಚೆನ್ನಾಗಿದೆ. ಗುರು 11ರಲ್ಲಿದೆ, ಕುಜ ಮತ್ತು ಬುಧ ನಿಮ್ಗೆ ರಾಶಿಯಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿ ಕೂತಿದೆ. ಸೊ ಓವರ್ ಆಲ್ ಆಗಿ ತೊಗೊಂಡಾಗ ನಮ್ಗೆ ಇಲ್ಲಿ 7ನೇ ಮನೆ ಅಧಿಪತಿ 11ರಲ್ಲಿ ಇರೋದ್ರಿಂದ ವಧುವರ ಅನ್ವೇಷಣೆಗೆ ಒಳ್ಳೆಯದು. ಈಗ ಏನಾದರೂ ಹುಡುಕ್ತಾ ಇದ್ರೆ ಈ ವಾರದಲ್ಲಿ ಕನೆಕ್ಟ್ ಆಗುತ್ತೆ. ಈ ಶ್ರಾವಣ ಮಾಸದಲ್ಲಿ ನಿಮಗೆ ಶುಭನೇ ತಂದುಕೊಡುತ್ತೆ ಕನ್ಯಾ ರಾಶಿಯವರಿಗೆ. ಸೊ ಕೆಲಸ ಕಾರ್ಯ ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ನಿಮಗೆ ಶುಭ ಫಲ. ಆದರೂ ಕೂಡ ಈ ವಾರದಲ್ಲಿ ಏನಾದರೂ ಒತ್ತಡ ಬರುತ್ತೆ. ಯಾಕಂದರೆ ನಮಗೆ ಚಂದ್ರ 8, 9ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಉತ್ಸಾಹದಲ್ಲಿ ಸ್ವಲ್ಪ ಕೊರತೆ ಬರಬಹುದು. ಬಟ್ ಆದರೂ ಕೂಡ ನಿಮಗೆ ಈ ವಾರ ಕೂಡ ಶುಭ ಫಲನೇ ಒಳ್ಳೆಯದಾಗಿ. ತುಲಾರಾಶಿ ನೋಡಿ, ತುಲಾರಾಶಿಯವರಿಗೆ 7, 8ರಲ್ಲಿ ಚಂದ್ರ ಸಂಚಾರ. ವಾರದ ಸ್ಟಾರ್ಟಿಂಗಲ್ಲಿ ಹೊಸ ಉತ್ಸಾಹ, ಉರುಪು, ಉಲ್ಲಾಸ, ಎಲ್ಲ ವಿಶ್ವಾಸ ಎಲ್ಲ ಚೆನ್ನಾಗಿರುತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ಒತ್ತಡ ಬರುತ್ತೆ ಅಷ್ಟಮಕ್ಕೆ ಹೋದಾಗ ಚಂದ್ರ. ಬಟ್ ನೋಡಿ, ಚಂದ್ರ ಅಷ್ಟಮಕ್ಕೆ ಹೋದರೂ ಕೂಡ ಉಚ್ಚ ಸ್ಥಾನ ನಿಮ್ಮ ವೃಷಭ ಅಂದರೆ ಶುಕ್ರನ ಮನೆಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಅಲ್ಲೂ ಕೂಡ ನಿಮಗೆ ಲಾಭನೇ ತಂದುಕೊಡುತ್ತೆ, ಏನು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇನ್ನು 6ನೇ ಮನೆಯಲ್ಲಿ ಶನೈಶ್ಚರ ಇರೋದು ಕೆಲಸ ಕಾರ್ಯಗಳಿಗೆ ಖಂಡಿತ ಅನುಕೂಲ ಮಾಡುತ್ತೆ. ಆದರೆ ವಕ್ರೀಯ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಅನಿಸ್ಬೋದು ಈಗ ಇನ್ನೊಂದು 3 ತಿಂಗಳು. ಸೊ ಹಾಗಾಗಿ ಇಲ್ಲಿ ಶನೈಶ್ಚರಿಗೆ ಅಂದರೆ ಸಹನೆ ಶಾಂತಿ ಕಾಪಾಡ್ಕೊಳ್ಳೋದೇ ಶನೈಶ್ಚರಿಗೆ ಪರಿಹಾರ. ಹಾಗೆ ತುಲಾರಾಶಿಯವರಿಗೆ ಭಾಗ್ಯದಲ್ಲಿ ಬುಧ ಕುಜರ ಯುತಿ. 9ನೇ ಮನೆಯಲ್ಲಿ ಬುಧ ಇದ್ದು 12ನೇ ಮನೆ ಇದ್ದರೆ ದೂರ ಪ್ರಯಾಣಗಳಿಗೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ತಂದೆಗೋಸ್ಕರ ಖರ್ಚು, ಅನ್ನೆಸರಿ ಖರ್ಚು ಕೂಡ ತೋರಿಸುತ್ತೆ. ನಮಗೆ 9ನೇ ಮನೆಯಲ್ಲಿ ಬುಧ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಭಾಗ್ಯದಲ್ಲಿ ಬುಧ ಇದ್ದರೆ. ಬಟ್ ಸ್ವಸ್ಥಾನದಲ್ಲಿದೆ, ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. 12ನೇ ಮನೆ ಅಧಿಪತಿನೇ ಆಗಿರೋದ್ರಿಂದ ದೂರ ಪ್ರಯಾಣಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕುಜ ಜೊತೆ ಸೇರಿದೆ ಭಾಗ್ಯದಲ್ಲಿ. ಸೊ ಕುಜ ನಿಮಗೆ ಸಪ್ತಮಾಧಿಪತಿ. ಸೊ ಇಲ್ಲಿ ನಿಮಗೆ ವಧುವರ ಅಂದರೆ ಹೆಣ್ಣು ಮಕ್ಕಳಾಗಿದ್ದರೆ ಇಲ್ಲಿ ವಧುವರ ಅನ್ವೇಷಣೆ ಚೆನ್ನಾಗಿದೆ. ಇನ್ನು ಕರ್ಮಸ್ಥಾನದಲ್ಲೇ ಸೂರ್ಯ ಗುರು. ಸೊ ಹೊಸ ಕೆಲಸ ಹುಡುಕ್ತಾ ಇದೆ, ತುಂಬ ಚೆನ್ನಾಗಿದೆ. ಮೇಲಧಿಕಾರಿಯಿಂದ ಮೆಚ್ಚುಗೆ ಚೆನ್ನಾಗಿದೆ, ಅಧಿಕಾರ ಸಿಗೋಕ್ಕೆ ಚೆನ್ನಾಗಿದೆ. ಸೊ ಗುರು ಕೂಡ 10ನೇ ಮನೆಯಿಂದ ನೋಡಿ ಗುರು ವೀಕ್ಷಣೆ ನಿಮಗೆ 4ನೇ ಮನೆ ಮೇಲೆ ಬಿದ್ದಿದೆ. ಸೊ ವಾಹನ ಖರೀದಿಗೆ ನೋಡಿ. ಶುಕ್ರ ಕೂಡ 5ನೇ ಮನೆ ಮಕರ ರಾಶಿ. ಶುಕ್ರ ಈಗ ಕನ್ಯಾ ರಾಶಿಗಿದೆ, ಅಲ್ಲಿಂದ 5ನೇ ಮನೆ ಯಾವುದು ಮಕರ ರಾಶಿ, ಅದ್ರ ಮೇಲೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ವಾಹನ ತೊಗೊಳಕ್ಕೆ ಅಥವಾ ನಿಮಗೆ ಫ್ಲಾಟ್ ತೊಗೊಳಕ್ಕೆ ಅಥವಾ ಜ್ಯುವೆಲರಿ ಅಂದರೆ ಅಲಂಕಾರಿಕ ವಸ್ತು ಆಭರಣಗಳು ತೊಗೊಳಕ್ಕೆ ತುಲಾರಾಶಿಯವರಿಗೆ ಒಂದು ಅವಕಾಶ ಈ ವಾರದಲ್ಲಿ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಓವರ್ ಆಲ್ ತೊಗೊಂಡ್ರೆ ತುಲಾರಾಶಿಯವರಿಗೆ ಚೆನ್ನಾಗಿದೆ. ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಲಾಭ ಹೆಚ್ಚಿಗೆ ಮಾಡ್ಕೋಬೋದು, ಒಳ್ಳೆಯದಾಗಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ 6 ಮತ್ತು 7ರಲ್ಲಿ ಚಂದ್ರ ಸಂಚಾರ. ಸೊ ಹೊಸ ಉತ್ಸಾಹ, ಹೊಸ ಹುರುಪು ನೋಡಿ. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿ ಆಗಿರುತ್ತೆ. ಸೊ ಹಾಗಾಗಿ ಒಳ್ಳೆ ಕನೆಕ್ಷನ್ ಅಂದರೆ ಅದೃಷ್ಟಗಳು ಸ್ವಲ್ಪ ಈಗ ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಈ ವಾರದಲ್ಲಿ ನಿಮಗೆ ಹೊಸ ಜನಗಳು ಸಿಗ್ತಾರೆ, ಹೊಸ ವ್ಯಾಪಾರಕ್ಕೆ ಅವಕಾಶಗಳು ಸಿಗುತ್ತೆ. ಸೊ ಹಾಗಾಗಿ ಹೊಸ ಉತ್ಸಾಹ, ಉರುಪು, ಉಲ್ಲಾಸ, ವಿಶ್ವಾಸ ಎಲ್ಲ ಚೆನ್ನಾಗಿದೆ. ಪಂಚಮದಲ್ಲಿ ಶನೈಶ್ಚರ ವಕ್ರೀಯ ಆಗಿರೋದಕ್ಕೆ ಪರಿಹಾರ ಬೇಕು. ಮಕ್ಕಳೊಂದಿಗೆ ವಾಗ್ವಾದ, ಮಕ್ಕಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯ, ಅಥವಾ ನೀವೇ ಹೈಯರ್ ಎಜುಕೇಶನ್ ಮಾಡ್ತಿದ್ರೆ ನಿಧಾನ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಮಗೆ ಶನೈಶ್ಚರಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಇಲ್ಲ ಎಳ್ಳೆಣ್ಣೆ ದೀಪಗಳನ್ನು ಹಚ್ಚಿ, ಅಥವಾ ವೃದ್ಧರ ಸೇವೆ, ಅಂಗವಿಕಲರ ಸೇವೆ, ಇದರಿಂದ ಖಂಡಿತ ಲಾಭ ನಿಮಗೆ ತಂದುಕೊಡುತ್ತೆ ಶನೈಶ್ಚರನು. ನೆಕ್ಸ್ಟ್ ನಿಮಗೆ ಭಾಗ್ಯದಲ್ಲಿ ಗುರು ಮತ್ತು ಸೂರ್ಯರ ಯುತಿ ನಿಮ್ಮ ರಾಶಿಗೆ ಕನೆಕ್ಟ್ ಆಗ್ತಾ ಇದೆ, ಶನೈಶ್ಚರನಿಗೂ ಕನೆಕ್ಟ್ ಆಗ್ತಾ ಇದೆ. ಸೊ ಇದು ನಿಮಗೆ ಕೆಲಸ ಕಾರ್ಯ ಆಪರ್ಚುನಿಟಿಗಳು ಖಂಡಿತ ತಂದುಕೊಡುತ್ತೆ, ಒಂದು ಅವಕಾಶ ತಂದುಕೊಡುತ್ತೆ. ಅಂದರೆ ಈಗ ಮುಂದಿನ ತಿಂಗಳು, ಈಗ 15ನೇ ತಾರೀಕು ಮೇಲೆ ನಿಮ್ಗೊಂದು ಏನೋ ಅಧಿಕಾರ, ಲಾಭ, ಹೊಸ ಕೆಲಸಗಳು ಸಿಗೋಕ್ಕೆ ಇವತ್ತಿಂದ ಅದು ಫೌಂಡೇಶನ್ ಹಾಕಕ್ಕೆ ಶುರು ಮಾಡುತ್ತೆ. ವಧುವರ ಅನ್ವೇಷಣೆ ಚೆನ್ನಾಗಿದೆ, ಲಾಭಗಳು ತುಂಬ ಚೆನ್ನಾಗಿದೆ. ನಿಮಗೆ 11ನೇ ಮನೆಯಲ್ಲಿ ಶುಕ್ರ ಸಪ್ತಮಾಧಿಪತಿ 11ರಲ್ಲಿದೆ. ಖಂಡಿತ ನಿಮಗೆ ವೃಶ್ಚಿಕ ರಾಶಿ ಗಂಡು ಮಕ್ಕಳಿಗೆ ಈ ವಧುವರ ಅನ್ವೇಷಣೆಗೆ ಅಥವಾ ಶುಭ ಕಾರ್ಯಗಳಿಗೆ ಖಂಡಿತ ಇದು ಅನುಕೂಲ ಮಾಡಿಕೊಡುತ್ತೆ. ಅಷ್ಟಮ ಕುಜನಿಗೆ ಪರಿಹಾರ ಬೇಕು. ನಿಮ್ಮ ರಾಶಿ ನೋಡಿ 1, 6, 8 ಅಂದರೆ ನಿಮ್ಮ ರಾಶಿ ಮತ್ತು ಮೇಷರಾಶಿ ಅದು ಅಷ್ಟಮದಲ್ಲಿರೋದ್ರಿಂದ ನಮಗಿಲ್ಲಿ ಕೆಲಸದ ವಿಚಾರದಲ್ಲಿ ಆಕಸ್ಮಿಕ ಬದಲಾವಣೆಗಳಾಗ್ಬೋದು.
ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಒತ್ತಡಗಳು ಬರ್ಬೋದು. ಇಲ್ಲಿ ನಮಗೆ ಕುಶಾಂತಿ ಬೇಕು. ಅದೇ ನೋಡಿ ಅಷ್ಟಮದಲ್ಲಿ ಬುಧ ನಿಮ್ಗೆ ಅನುಕೂಲ ಮಾಡುತ್ತೆ ವ್ಯಾಪಾರ ವ್ಯವಹಾರಕ್ಕೆ, ಯಾಕಂದ್ರೆ 11ನೇ ಮನೆಯಲ್ಲಿ ಬುಧಿ. ಆಕಸ್ಮಿಕವಾಗಿ ತುಂಬಾ ದಿನದಿಂದ ಬಿಲ್ ಆಗ್ತಾ ಇಲ್ಲ, ಈ ಖಂಡಿತ ಈ ವಾರದಲ್ಲಿ ಬಿಲ್ ಆಗೋ ಚಾನ್ಸಸ್ ಚೆನ್ನಾಗಿದೆ. ಅಂದ್ರೆ ಹಣಕಾಸು ಬರೋಕ್ಕೆ ಚೆನ್ನಾಗಿದೆ, ಅನುಕೂಲ ಮಾಡಿಕೊಡುತ್ತೆ ವ್ಯಾಪಾರದಲ್ಲಿ ಬುಧ. ಬಟ್ ಆದರೆ ಇಲ್ಲಿ ಕುಜ ಅಷ್ಟಮದಲ್ಲಿದ್ದಾಗ ಕೋಪ ತಾಪಗಳು, ಫ್ರಸ್ಟ್ರೇಷನ್, BP ಜಾಸ್ತಿ ಆಗೋದು, ವಾದ ವಿವಾದಕ್ಕೆ ಸಿಗಾಕಬಾರ್ದು, ಸೈಲೆಂಟ್ ಆಗಿ ಬಿಡೋದು. ಈಗ ಈ ವಾರದಲ್ಲಿ ನಿಮಗೆ ಲಾಭ ತಂದುಕೊಡುತ್ತೆ. ಇಲ್ಲ ಅಂದ್ರೆ ಆರೋಗ್ಯಕ್ಕೆ ಸಮಸ್ಯೆ ಮಾಡ್ಕೊತೀರಾ, ಇಲ್ಲಿ ಕುಜ ಪರಿಹಾರ ಬೇಕು. ಒಂದು ಆರೋಗ್ಯ, ಒಂದು ಕೋಪ ತಾಪ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ. ಸೊ ಅಷ್ಟಮ ಕುಜನಿಗೋಸ್ಕರ ಓಂ ಸ್ಕಂದಾಯ ನಮಃ, ಓಂ ಗುಹಾಯ ನಮಃ, ಷಣ್ಮುಖಾಯ ನಮಃ, ಓಂ ಸ್ಕಂದಾಯ ನಮಃ, ಇದನ್ನ ಓಂ ಗಣೇಶ ಅಗ್ರಜಾಯ ನಮಃ, ಈ ಥರ ಅಷ್ಟೋತ್ತರಗಳನ್ನ ಒಂದು 21 ಬಾರಿ ಹೇಳ್ಕೊಳ್ಳಿ. ಅಥವಾ ಯಾವ್ದಾನ ಒಂದನ್ನು ಕೂಡ 21 ಬಾರಿ ಈ ವಾರದಲ್ಲಿ ಹೇಳ್ಕೊಳ್ಳೋದ್ರಿಂದ ಕುಜ ಪರಿಹಾರ ಆಗುತ್ತೆ. ಸ್ವಲ್ಪ ದೈಹಿಕವಾಗಿ ಏನಾದರೂ ಕೆಲಸ ಮಾಡಿ ಬೆವರು ಬರಂಗೆ ಕೆಲಸ ಮಾಡ್ತಾ ಇರೋದ್ರಿಂದ ಕುಜ ಬ್ಯಾಲೆನ್ಸ್ ಆಗುತ್ತೆ. ಆ ಫೈರ್ ಎಲಿಮೆಂಟ್ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದರಿಂದ ನಿಮಗೆ ಖಂಡಿತ ಲಾಭ ತಂದುಕೊಡುತ್ತೆ. ಓವರಾಲ್ ತಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ವಾರ. ಕುಜ ಶಾಂತಿ ಮಾಡ್ಕೊಂಡ್ರೆ ಲಾಭನ ಅಧಿಕ ಮಾಡ್ಕೋಬಹುದು. ಒಳ್ಳೆಯದಾಗಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.